ಈ ಥರನೂ ಜನ ಇರ್ತಾರೆ, ಹೀಗೆಲ್ಲ ಫ್ರಾಡ್ ಮಾಡ್ತಾರೆ ಅಂತ ಇವಾಗಲೇ ನಮಗೂ ಗೊತ್ತಾಗಿದ್ದು. ಆ್ಯಕ್ಚುಲಿ ಈ ವಿಚಾರನ ನಾನು ನಿಮ್ಮ ಜೊತೆ ಅಪ್ಡೇಟ್ ಮಾಡಲೇಬೇಕು, ಯಾಕಂದರೆ ನಿಮಗೂ ಮೋಸ ಆಗಬಾರ್ದು. ಅದಕ್ಕೋಸ್ಕರ ನಾನು ಈ ವ್ಲಾಗ್ನ ಮಾಡ್ತಾ ಇರೋದು ಒಂದು ಅಪ್ಡೇಟ್ ಕೊಡೋದಕ್ಕೋಸ್ಕರ. ಏನೋ ಮಾಡೇ ಇಲ್ಲ ಪಾಪ. ಅವಳಿಗಂತೂ ಎಷ್ಟು ಬೇಜಾರಾಯಿತು ಅಂದರೆ, ನನ್ಗೆ ಆ ಮಾತು ಫೋನ್ ಮಾಡಿ ನನ್ಗೆ ಆ ಮಾತಲ್ಲಿ ಹಂಗೆ ಹೇಳ್ಕೊಂಡಾಗ ನನಗೆ ತುಂಬಾ ಹರ್ಟ್ ಆಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತು ನನಗೆ ವ್ಲಾಗ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ, ಯಾಕಂದರೆ ಸ್ವಲ್ಪ ತುಂಬ ಕೆಲಸ ಇತ್ತು ಮನೆಯಲ್ಲಿ. ಅದಕ್ಕೋಸ್ಕರ ಕೆಲಸ ಅಂದರೆ ಬಟ್ಟೆದಲ್ಲ, ಸ್ವಲ್ಪ ಮೇಲ್ಗಡೆ ರ್ಯಾಕಲ್ಲಿ ಇದೆಲ್ಲ ವಸ್ತುಗಳಿಟ್ಟಿರ್ತೀನಲ್ಲ, ಅದನ್ನೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಅದಕ್ಕೆ ನಾಳೆ ವ್ಲಾಗ್ ಮಾಡೋಣ, ನಾಳೆ ಮಾತಾಡೋಣ ಅಂದ್ಕೊಂಡೆ. ಆದರೆ ಇವತ್ತು ನಾನು ಯಾಕೆ ಈ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಈ ಥರನೂ ಜನ ಇರ್ತಾರೆ, ಹೀಗೆಲ್ಲ ಫ್ರಾಡ್ ಮಾಡ್ತಾರೆ ಅಂತ ಇವಾಗಲೇ ನಮಗೂ ಗೊತ್ತಾಗಿದ್ದು. ಆ್ಯಕ್ಚುಲಿ ಈ ವಿಚಾರನ ನಾನು ನಿಮ್ಮ ಜೊತೆ ಅಪ್ಡೇಟ್ ಮಾಡಲೇಬೇಕು, ಯಾಕಂದರೆ ನೀವೆಲ್ಲ ನನ್ನ ಸ್ನೇಹಿತರು, ನಿಮ್ಮನ್ನು ನಾನು ಹಾರ್ಟ್ಫುಲ್ಲಿ ನನ್ನ ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮಗೂ ಮೋಸ ಆಗಬಾರ್ದು. ಅದಕ್ಕೋಸ್ಕರ ನಾನು ಈ ವ್ಲಾಗ್ನ ಮಾಡ್ತಾ ಇರೋದು ಒಂದು ಅಪ್ಡೇಟ್ ಕೊಡೋದಕ್ಕೋಸ್ಕರ. ಆ ವಿಚಾರನ ಹೇಳ್ತೀನಿ. ಆ್ಯಕ್ಚುಲಿ ಏನಂದರೆ, ನನಗೆ ತುಂಬ ಬೇಜಾರಾಗ್ತಾ ಇದೆ. ನನಗೊಂದು 1/4 ಗಂಟೆ ನನಗೆ ಆ ವಿಚಾರ ಕೇಳಿ ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಗೋಯಿತು. ಏನಂದರೆ, ನಂಗೆ ಅವಳ ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ. ನಂಗೆ ಗೊತ್ತಿರೋ ಫ್ರೆಂಡೇ. ಒಂದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ನ ಮಾನಿಟೈಸ್ ಮಾಡ್ಕೋಬೇಕಾಗಿತ್ತು. ಈಗ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್, ಯೂಟ್ಯೂಬಲ್ಲೆಲ್ಲ ಇವಾಗ ಫ್ರಾಡ್ ಸ್ಕ್ಯಾಮ್ ತುಂಬಾ ನಡೀತಾ ಇದೆ. ಅವಳೇನು ಮಾಡಿದ್ದಾಳೆ, ಓಕೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವಳೇನು ಮಾಡಿದ್ದಾಳೆ, ಒಂದು ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆ ಪರ್ಸನ್ಗೆ ಇಷ್ಟ ಆಗುತ್ತೆ. ಫಸ್ಟು 100 ರೂಪೀಸ್ ಏನೋ ಹೇಳಿದಾನಂತೆ. 100 ರೂಪೀಸ್ ಏನೋ ಹೇಳಿದಾನಂತೆ. ಇದು ಫುಲ್ಲು ಮಾನಿಟೈಸ್ ಆಗುತ್ತೆ, ವಾಚ್ ಅವರ್ಸ್ ಆಗುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳಿಬಿಟ್ಟು ಅವಳೇನು ಮಾಡಿದ್ದಾಳೆ, ನಂಬಿದ್ದಾಳೆ. ಓಕೆ, ಏನೋ ಸಕ್ಸಸ್ ಆಗಬೇಕು ನನ್ನ ಲೈಫಲ್ಲಿ. ಯಾರಿಗಾದ್ರೂ ಸಕ್ಸಸ್ ಆಗಬೇಕು ಅನ್ನೋದು ಇಷ್ಟ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಅವ್ಳಿಗೂ ಸಕ್ಸಸ್ ಆಗಬೇಕು ಅನ್ನೋ ಒಂದು ಇಂಟ್ರೆಸ್ಟಿಂದ ಅವಳು ಓಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಪೇಮೆಂಟ್ ಮಾಡಿದ್ದಾಳೆ. ಅವ್ನು ಫಸ್ಟ್ ಪೇಮೆಂಟ್ ಏನು ಹೇಳಿದ್ದಾನೆ, ನೀವು 100 ರೂಪೀಸ್ ಅಲ್ಲ ಮ್ಯಾಮ್, ನೀವು ಇದು ವಾಚ್ ಅವರ್ಸು ಮಾನಿಟೈಸೇಷನ್ನು ಅದು ಅಳುಮುಳು ಏನೇನು ಅಪ್ಡೇಟ್ಸ್ ಇದೆ ಅದೆಲ್ಲ ಆಗುತ್ತೆ, 249 ರೂಪೀಸೇ ಪೇ ಮಾಡಬೇಕು ಅಂತ. ಸರಿ ಅಂತ 249 ಪೇ ಮಾಡಿದ್ದಾಳೆ. ಆಯಿತು ಅಂದ್ಬಿಟ್ಟು ಒಂದು 15 ಮಿನಿಟ್ಸ್ ಏನೋ ಅಲ್ಲ, ಒಂದು 15 ಮಿನಿಟ್ಸ್ ಏನೋ, ಒಂದು ಹಾಫ್ ಆನ್ ಅವರ್ ಇಲ್ಲ, 15 ಮಿನಿಟ್ಸ್ ಏನೋ ಆಗಿದೆ. ಮತ್ತು ಒಂದು ಅಂದರೆ ಸಬ್ಸ್ಕ್ರೈಬರ್ದು ಫಸ್ಟು ಯಾವುದೋ ಫೇಕ್ ಇದರಿಂದ ಸಬ್ಸ್ಕ್ರೈಬರ್ ಕೊಟ್ಟಿದ್ದಾರೆ. ಸರಿ, ಏನೋ ಒಂದು ಸಬ್ಸ್ಕ್ರೈಬರ್ ಆದರೆ ಸಾಕು ಅಂತ ಅವಳು ಯೋಚನೆ ಮಾಡಿದಾಳೆ. ನೆಕ್ಸ್ಟ್ ಏನಾಗಿದೆ, ಅವನು ಮ್ಯಾಮ್ ಇದು ಪೇಮೆಂಟ್ ಮಾಡಬೇಕು, ಇದು ಅದ್ರದ್ದು ಚಾರ್ಜು ಇದು ಚಾರ್ಜು ಅಂತ ಫೇಕ್ ಮಾಡಿದ್ದಾನೆ. ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಲಾಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ಮತ್ತೊಂದು ಪೇಮೆಂಟ್ ಮಾಡಿದ್ದಾಳೆ. ನೆಕ್ಸ್ಟು ಮತ್ತೆ ಕಳಿಸಿದ್ದಾನೆ. ಮತ್ತೆ ಈ ಸಬ್ಸ್ಕ್ರೈಬರೆಲ್ಲ ಹೊರಟೋಗಿದ್ದಾರೆ. ಹೋಗ್ಬಿಟ್ಟು ಅವ್ಳಿಗೇನಾಗಿದೆ, ಸಬ್ಸ್ಕ್ರೈಬರ್ ಎಲ್ಲ ಹೋಗಿರೋದು, ಸಬ್ಸ್ಕ್ರೈಬರ್ ಹೋಗ್ಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಮತ್ತು ಅವಳು ಮೆಸೇಜಲ್ಲಿ ಕೇಳಿದಾಳಂತೆ, ಏನಕ್ಕೆ ಈ ಥರ ಆಗಿದೆ, ಮತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದರು ಅಷ್ಟೇ ಜನ ಸಬ್ಸ್ಕ್ರೈಬರ್ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಕೇಳಿದಾಳೆ. ಮತ್ತು ಇಲ್ಲ, ನಾನು ಇದು ಆಯಿತು, ನನಗೆ ರೀಫಂಡ್ ಮಾಡು, ಇಲ್ಲ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅಂದಿದ್ದಕ್ಕೆ ರೀಫಂಡ್ ಎಲ್ಲ ಮಾಡೋದಕ್ಕಾಗಲ್ಲ, ಇದು ರೀಫಂಡೇ ಬರಲ್ಲ. ಆವಾಗಲೇ ಏನೋ ಕೇಳಿದಕ್ಕೆ ರೀಫಂಡ್ ಆಗುತ್ತೆ ಅಮೌಂಟು ಅಂತ ಹೇಳಿದಾನಂತೆ. ಮತ್ತು ರೀಫಂಡ್ ಏನೂ ಮಾಡೇ ಇಲ್ಲ. ಪಾಪ ಅವಳಿಗಂತೂ ಎಷ್ಟು ಬೇಜಾರಾಯಿತು ಅಂದರೆ, ನನಗೆ ಆ ಮಾತು ಫೋನ್ ಮಾಡಿ ನನಗೆ ಆ ಮಾತಲ್ಲಿ ಹಂಗೆ ಹೇಳ್ಕೊಂಡಾಗ ನನಗೆ ತುಂಬಾ ಹರ್ಟ್ ಆಯಿತು. ಅಂದರೆ ನನಗೆ ಯಾಕೆ ಇನ್ನೊಂದು ನಾನು ಹೇಳಬೇಕಂದ್ರೆ, ಯಾರಿಗೂ ಈ ವಿಚಾರದಲ್ಲಿ ಅನ್ಯಾಯ ಆಗಬಾರ್ದು. ನಾನು ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ಅದು ಇನ್ಸ್ಟಾಗ್ರಾಮ್ದು
ಆ ಒಂದು ಐ ಡಿ ಇದೆಯಲ್ಲ, ಅವಳು ನಂಗೆ ಐ ಡಿ ಕಳಿಸಿದ್ದಾಳೆ. ಆ ಐ ಡಿ ಚೆಕ್ ಮಾಡಿದೆ, ಅದು ಮುಂಚೆನೇ ಅವಳು ತಿಳ್ಕೊಬೇಕಾಗಿತ್ತು ಅದು ಫೇಕ್ ಐ ಡಿ ಅಂತ. ಯಾವುದೋ 3 ವೀಡಿಯೋ ಹಾಕಿದ್ದಾನೆ. 3 ವೀಡಿಯೋದಲ್ಲಿ ಸೇಮ್ ಟು ಸೇಮ್ ವೀಡಿಯೋಸ್ ಇದೆ. ಇನ್ ಕೇಸ್ ಫ್ಯೂಚರಲ್ಲಿ ನೀವು ಕೂಡ ಏನಾದ್ರೂ ಈ ಥರನೇ ಮಾಡಬೇಕು ಅನ್ನೋದಾದರೆ ದಯವಿಟ್ಟು ಮಾಡಬೇಡಿ ಫ್ರೆಂಡ್ಸ್. ಯಾಕಂದರೆ ಒಂದು ರೂಪಾಯಿನೇ ಲೈಫಲ್ಲಿ ₹1 ಕಳ್ಕೊಂಬಿಟ್ರೆ, ₹1 ಕಳ್ಕೊಂಡಿದ್ರೆ ಏನಾದ್ರು ಒಳ್ಳೇದಕ್ಕೋಸ್ಕರ ನಾವು ಹಣ ಖರ್ಚು ಮಾಡೋದು ತಪ್ಪಲ್ಲ. ಈ ಥರ ಬುದ್ಧಿವಂತರಾಗಿದ್ರು ಮೋಸ ಹೋಗ್ಬಿಟ್ರೆ, ನನಗೆ ಎಷ್ಟು ಅಳು ಬರ್ತಿದೆ ಅಂದರೆ ಪಾಪ ಅವಳು, ನಂಗೆ ಅವಳನ್ನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಬಟ್ ಇವತ್ತು ಆ ಹಣ ಕಳ್ಕೋಬೇಕು ಅನ್ನೋದಿತ್ತು, ಅದಕ್ಕೋಸ್ಕರ ಅವಳು ಕಳ್ಕೊಂಡ್ಳು. ಏನೇ ಆಗೋದಾದ್ರೂ ಒಳ್ಳೆಯದಕ್ಕೆ ಆಗುತ್ತೆ. ಆದರೆ ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೆ ಆ ದುಡ್ಡನ್ನು ಬಳಸ್ಕೋಬೋದಾಗಿತ್ತು. ಜೀವನದಲ್ಲಿ ಇದರ ಒಳ್ಳೆ ಪಾಠ ಏನು ಅಂತ ಅಂದರೆ, ಜೀವನದಲ್ಲಿ ಸಕ್ಸಸ್ ಆಗಬೇಕು ನಿಜ, ಬಟ್ ದುಡುಕ್ತನ ಆತರ ಅನ್ನೋದು ಮನುಷ್ಯನಿಗೆ ಒಳ್ಳೆಯದೇ ಅಲ್ಲ. ಲೈಫಲ್ಲಿ ಸಕ್ಸಸ್ ಸಿಗುತ್ತೆ, ಸಮಾಧಾನ ಇರಬೇಕು ಅಷ್ಟೇ. ಸೊ ಈ ಮಾತು ಕೇಳಿ ನಂಗೆ ಸ್ವಲ್ಪ ಬೇಜಾರಾಯಿತು, ಹಂಗೆ ಆಯ್ತಲ್ಲ ಅಂತ. ಬಟ್ ಇಟ್ಸ್ ಓಕೆ, ನಾನು ಸಮಾಧಾನ ಮಾಡಿದ್ದೀನಿ. ಎಷ್ಟೇ ಸಮಾಧಾನ ಮಾಡಿದ್ರು ಆ ದುಡ್ಡು ಕಳ್ಕೊಂಬಿಟ್ರೆ ಅವ್ರಿಗಾಗೋ ನೋವು ಎಷ್ಟಿದೆಯಲ್ಲ, ಅದು ಬೇರೆ ಯಾರಿಗೂ ಬೇಡ. ಪ್ಲೀಸ್ ಈ ವಿಡಿಯೋದಲ್ಲಿ ಲಾಸ್ಟ್ವರೆಗೂ ನೋಡಿ, ಅದರಲ್ಲಿ ನನ್ನ ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ. ದಯವಿಟ್ಟು ಆ ಪರ್ಸನ್ನ ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ. ನಾನು ಆ ಪರ್ಸನ್ ಅಂತಲೇ ಅಲ್ಲ, ಬೇರೆ ಯಾವುದು ಇಂಥ ಶಾರ್ಟ್ಕಟ್ ರೂಟ್ ಏನಿರುತ್ತೆ ಅದನ್ನು ದಯವಿಟ್ಟು ಯಾರು ಮಾಡಬೇಡಿ, ಯಾರು ನಂಬೇಡಿ. ಯಾಕಂದರೆ ಜೀವನದಲ್ಲಿ ಕೆಲವೊಂದು ವಿಚಾರ ಕೆಲವೊಬ್ಬರಿಗೆ ಪಾಠ ಕಲಿಸುತ್ತೆ ಅನ್ನೋದಾದರೆ, ಇನ್ನು ಕೆಲವು ವಿಚಾರ ಕೆಲವೊಬ್ಬರಿಗೆ ಇನ್ನೊಬ್ರು ಎಕ್ಸ್ಪೀರಿಯನ್ಸ್ ನೋಡೇ ಗೊತ್ತಾಗ್ಬಿಡುತ್ತೆ. ನನ್ನ ಲೈಫಲ್ಲೂ ನನಗೂ ಫ್ರಾಡ್ ಆಗಿದೆ. ನನ್ನ ಲೈಫಲ್ಲೂ ಕೂಡ ನನಗೆ ಅಂದರೆ ಯಾವ ವಿಚಾರದಲ್ಲಿ ಅಂತ ನೆನಪಾಗ್ತಲ್ಲ, ನಿಮ್ಮ ಜೊತೆ ಮಾತಾಡ್ತಾ ನೆನಪಾಗ್ಬೋದು. ಯಾವುದೋ ವಿಚಾರದಲ್ಲಿ ಏನೋ ತಗೊಳ್ಳೋದ್ರಲ್ಲಿ ಏನೋ ಒಂದು ಸಲ ನನಗೆ ದುಡ್ಡಿನ ವಿಚಾರದಲ್ಲೇ ನನಗೆ ತುಂಬಾ ಮೋಸ ಆಗಿದೆ. ಅವತ್ತೇ ನನ್ನ ಜೀವನದಲ್ಲಿ ನಾನು ಪಾಠ ಕಲ್ತಿದ್ದು. ಈಗ ಅವಳಿಗೆ ಹಂಗೆ ಆಯ್ತಲ್ಲ ಅನ್ನೋದು ಒಂದು ಕಡೆ ನನಗೆ ಬೇಜಾರಾಯಿತು ಅಷ್ಟೇ ಫ್ರೆಂಡ್ಸ್, ಅದನ್ನೇ ಹೇಳಬೇಕಾಗಿತ್ತು. ಅದು ಬಿಟ್ಟರೆ ಇವಾಗ ನಾನು ಈವ್ನಿಂಗು ನಾನು ಸ್ವಲ್ಪ ಇಲ್ಲಿ ನೋಡಿ ಇದು ಹೊರಗಡೆ ಕುತ್ಕೊಂಡು ಸ್ವಲ್ಪ ಆರೆಂಜ್ ಪೀಲ್ಸ್ ಎಲ್ಲ ತೆಗೆದು ಸ್ವಲ್ಪ ಒಣಗ್ಸೋದಕ್ಕೆ ಅಂತ ಬಿಸಿಲಿಗೆ ಇಡ್ತಾ ಇದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ಸ್ಕಿನ್ ಕೇರ್ ರೂಟೀನ್ಗೆ ಇದು ಪೌಡರ್ನ ನಾನು ಯೂಸ್ ಮಾಡ್ತೀನಿ. ಸೊ ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಯೂಸ್ ಮಾಡೋವಂಥದ್ದು. ಲೈಫಲ್ಲಿ ಎಷ್ಟೋ ಜನಕ್ಕೆ ಎಷ್ಟೋ ವಿಚಾರದಲ್ಲಿ ಪಾಠ ಕಲಿಸ್ಬಿಡುತ್ತೆ ಅಲ್ವಾ. ಅಷ್ಟೇ, ನನಗದೊಂದು ಬೇಜಾರಾಯಿತು. ಈಗ ಬೇರೆ ಎಲ್ಲ ಕೆಲಸ ಮುಗಿಸಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನಾನು ಈ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು, ನಿಮಗೆ ಹೇಳಬೇಕಾಗಿತ್ತು ಈ ಥರ ಎಲ್ಲ ಫ್ರಾಡ್ ನಡೆಯುತ್ತೆ ಅಂತ. ಸೊ ದಯವಿಟ್ಟು ಈ ಥರ ಯಾವ ಫ್ರಾಡನ್ನು ಯಾರಿಗೂ ಆಗಬಾರ್ದು ಅಂತ ನನ್ನ ಕೇಳ್ಕೊತೀನಪ್ಪ. ನನಗೆ ತುಂಬ ಬೇಜಾರಾಗ್ತಾ ಇದೆ ಪಾಪ. ಅವಳಿಗೆ ಅದೆಷ್ಟು ಬೇಜಾರಾಗಿರಬೇಕು ದುಡ್ಡು ಕಳ್ಕೊಂಡು. ₹1 ಸಂಪಾದನೆ ಮಾಡೋದು ಈ ಪ್ರಪಂಚದಲ್ಲಿ ಎಷ್ಟು ಕಷ್ಟ ಇದೆ ಅಂತ ದುಡಿಯೋರಿಗೆ ಗೊತ್ತು. ಸಾವಿರಾರು ಜನ ಊಟ ಇಲ್ಲದೆ ಒಂದೇ ಒಂದು ತುತ್ತು ಅನ್ನಕ್ಕೋಸ್ಕರ ಬೇಡ್ತಾರೆ. ಒಂದೇ ₹1 ಕೊಡಿ, ಊಟ ಕೊಡಿಸಿ ಅಂತ ಕೇಳೋರನ್ನ ನಾನು ನೋಡಿದ್ದೀನಿ. ಅದಕ್ಕೆ ನಂಗೆ ಸ್ವಲ್ಪ ಬೇಜಾರಾಯಿತು. ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿತ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ನಾನು ಲಾಸ್ಟ್ ಇದರಲ್ಲಿ ನಾನು ಅದಕ್ಕೆ ಲಿಂಕ್ ಕಳಿಸಿರ್ತೀನಿ. ಅದನ್ನು ಚೆಕ್ ಮಾಡಿ ನೀವು ದಯವಿಟ್ಟು ಆ ಪರ್ಸನ್ ಆಗಲಿ ಅಥವಾ ಯಾವುದೇ ಪರ್ಸನ್ ಆಗಲಿ ಫ್ರಾಡ್ ಆಗೋದಕ್ಕೆ ಹೋಗಬೇಡಿ. ನನಗೆ ನನ್ನ ಫ್ರೆಂಡ್ಸ್ ಸೇಫ್ಟಿನೂ ನಮ್ಗೆ ತುಂಬಾ ಮುಖ್ಯ. ಓಕೆ, ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮತ್ತೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.